ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಇವತ್ತು ನಮ್ಮ ವಿಡಿಯೋದಲ್ಲಿ ಮುಂದುವರಿಯಕ್ಕೆ ಮುಂಚೆ ನಾವು ಎವ್ರಿ ಫ್ರೈಡೆ ನಿಮಗೋಸ್ಕರ 6:30ಕ್ಕೆ ಒಂದು ಆನ್ಸನ್ ಕೋಡಿಂಗ್ ಸೀಸನ್ ನ ಆಯೋಜಿಸಿರ್ತೀವಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಈ ಲಿಂಕ್ ನ ಯೂಸ್ ಮಾಡ್ಕೊಂಡು ವಾಟ್ಸ್ಆಪ್ಗೆ ಜಾಯ್ನ್ ಆಗ್ಬೋದು. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಓಕೆ ಓಕೆ ಸೊ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತು ನಾವು ಮಷಿನ್ ಲರ್ನಿಂಗ್ ನ ಒಂದು ಇಂಪಾರ್ಟೆಂಟ್ ಟೈಪ್ ಆಗಿರುವ ಸೂಪರ್ವೈಸ್ಡ್ ಲರ್ನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾನು ಮಷಿನ್ ಲರ್ನಿಂಗ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಯಾವ್ಯಾವ ಟೈಪ್ಸ್ ಇದ್ದೋ, ಸೂಪರ್ವೈಸ್ ಲರ್ನಿಂಗ್, ಅನ್ಸೂಪರ್ವೈಸ್ ಲರ್ನಿಂಗ್, ರಿಇನ್ಫೋರ್ಸ್ಡ್ ಲರ್ನಿಂಗ್ ಅಂತ 3 ಟೈಪ್ ಹೇಳಿದ್ದೆ. ಅದರಲ್ಲಿ ಇವತ್ತು ನಾವು ಮೊದಲನೇದಾದ ಸೂಪರ್ವೈಸ್ ಲರ್ನಿಂಗ್ ನ ನೋಡ್ತಾ ಹೋಗೋಣ. ಏನು ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳಿದ್ರೆ, ದ ಮಾಡೆಲ್ ವಿಚ್ ಗೋಯಿಂಗ್ ಟು ಟ್ರೈನ್ಡ್ ಯೂಸಿಂಗ್ ದ ಲೇಬಲ್ ಡೇಟಾ. ಅಂದ್ರೆ ಇದು ಮಾಡೆಲ್ ಲೇಬಲ್ ಡೇಟಾನ ಯೂಸ್ ಮಾಡಿಕೊಂಡು ಟ್ರೈನ್ ಮಾಡ್ಕೊಳ್ತಾ ಹೋಗುತ್ತೆ. ಅದನ್ನ ನಾವು ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳ್ತೀವಿ. ನೀವು ಲೇಬಲ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ಲೇಬಲ್ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡಬೇಕಾಗಿರೋ ಔಟ್ಪುಟ್. ಫಾರ್ ಎಕ್ಸಾಂಪಲ್, ನಾವೊಂದು ಎಂಪ್ಲಾಯೀಸ್ ಸ್ಯಾಲರಿನ ಪ್ರಿಡಿಕ್ಟ್ ಮಾಡಬೇಕು. ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡಬೇಕಾಗಿರೋದು ಏನು? ಸ್ಯಾಲರಿ ಅಲ್ವಾ? ಇದನ್ನ ನಾವು ಲೇಬಲ್ ಅಂತ ಹೇಳ್ತೀವಿ, ಮತ್ತೆ ಟಾರ್ಗೆಟ್ ವ್ಯಾಲ್ಯೂ ಅಥವಾ ಔಟ್ಪುಟ್ ಅಂತ ಹೇಳ್ತೀವಿ. ಇದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು. ಸೊ ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ, ಡೇಟಾ ತೋರಿಸ್ಕೊಂಡೆ ನೋಡಿ. ಇದು ನಮ್ಮ ಡೇಟಾ. ಸೊ ನಮಗೆ ಇಲ್ಲಿ 2 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ. ಮೊದಲನೇದು ಬಂದ್ಬಿಟ್ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸ್ಯಾಲರಿ ಅಂತ. ಇಲ್ಲಿ ನಾವು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡಿಕೊಂಡು ಎಂಪ್ಲಾಯ್ ಸ್ಯಾಲರಿನ ಪ್ರಿಡಿಕ್ಟ್ ಮಾಡಬೇಕು. ಓಕೆ, ಇಲ್ಲಿ ಲೇಬಲ್ ಯಾವುದು ಅಂತ ಹೇಳಿದ್ರೆ ಈ ಸ್ಯಾಲರಿ, ಇದು ನಮ್ಮ ಟಾರ್ಗೆಟ್ ವ್ಯಾಲ್ಯೂ. ಈ ಇನ್ಪುಟ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ಟಾರ್ಗೆಟ್ ವ್ಯಾಲ್ಯೂನ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಇದನ್ನ ನಾವು ಲೇಬಲ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಸೂಪರ್ವೈಸ್ ಲರ್ನಿಂಗ್ ನಾವು ಈ ಲೇಬಲ್ ನ ಕೊಟ್ಬಿಟ್ಟು ಟ್ರೈನ್ ಮಾಡ್ತಾ ಇದೀವಿ. ಓಕೆ, ನಾನು ನಿಮ್ಗೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ಹಿಂದಿನ ಕ್ಲಾಸ್ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ. ಯಾವ ರೀತಿ ಅಂದ್ರೆ, ಇಲ್ಲಿ ಸೂಪರ್ವೈಸ್ ಲರ್ನಿಂಗ್ ಏನು ಅಂದ್ರೆ, ನಾವು ಲೇಬಲ್ ಕೊಡ್ತಾ ಇದ್ದೀವಿ. ಯಾವ ರೀತಿ ಲೇಬಲ್ ಅಂದ್ರೆ, ಈಗ ಅಂದ್ಕೊಳ್ಳಿ ನಮ್ಮ ಹತ್ರ ಎಷ್ಟೊಂಥರ ಆಪಲ್ಸ್ ಇದೆ. ಈಗ ನಾನು ಮಷೀನಿಗೆ ಟ್ರೈನ್ ಮಾಡಬೇಕು. ಇಷ್ಟೊಂಥರ ಫ್ರೂಟ್ಸ್, ಸಾರಿ ಆಪಲ್ಸ್ ಅಲ್ಲ ಫ್ರೂಟ್ಸ್, ಎಷ್ಟೊಂಥರ ಫ್ರೂಟ್ಸ್ ಇದೆ. ಆ ಮಷೀನ್ಗೆ ನಾನು ಆ ಫ್ರೂಟ್ಸ್ ನ ಯೂಸ್ ಮಾಡಿಕೊಂಡು ಟ್ರೈನ್ ಮಾಡಬೇಕು. ಇಲ್ಲಿ ನಾನು ಆ ಮಷೀನ್ಗೆ ಈ ಫ್ರೂಟ್ಸ್ ನ ನೇಮ್ ಕೂಡ ಕೊಡ್ತಾ ಇದ್ದೀನಿ, ಮತ್ತೆ ಆ ಫ್ರೂಟ್ಸ್ ಡೇಟಾ ಕೂಡ ಕೊಡ್ತಾ ಇದ್ದೀನಿ. ಇನ್ಪುಟ್ ಡೇಟಾ ಲೈಕ್ ಸ್ಟ್ರಕ್ಚರ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಇದರ ಇನ್ಪುಟ್ ಡೇಟಾ. ಇದನ್ನ ಕೊಟ್ಬಿಟ್ಟು ವಿತ್ ಫ್ರೂಟ್ ನೇಮ್ ಕೊಡ್ತಾ ಇದ್ದೀನಿ. ಹೆಂಗೆ ಅಂದ್ರೆ, ಇದು ನೋಡು, ಇದೊಂದು ಫ್ರೂಟ್, ಇದ್ರ ನೇಮ್ ಬಂದ್ಬಿಟ್ಟು ಆಪಲ್. ಮತ್ತೆ ಇದೊಂದು ಫ್ರೂಟ್, ಇದು ಈ ಕಲರ್ ಇರುತ್ತೆ, ಮತ್ತೆ ಇದ್ರ ನೇಮ್ ಬಂದ್ಬಿಟ್ಟು ಆರೆಂಜ್. ಇದರ ಡೈರೆಕ್ಟ್ ಆಗಿ ನಾನು ಲೇಬಲ್ಸ್ ನ ಕೊಟ್ಟು ಟ್ರೈನ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ನಾವು ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಇದ್ರ ಕೋರ್ ಕಾನ್ಸೆಪ್ಟ್ ನಾವು ನೋಡೋದಾದ್ರೆ, ಸೂಪರ್ವೈಸ್ ಲರ್ನಿಂಗ್ ಫ್ಯೂಚರ್ ಇಂಡಿಪೆಂಡೆಂಟ್ ವೇರಿಯಬಲ್ ಯೂಸ್ ಟು ಪ್ರಿಡಿಕ್ಟ್ ಔಟ್ಕಮ್. ಸೊ ಇಲ್ಲಿ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಕೊಡ್ತಾ ಇದೀವಿ. ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ನಿಮ್ಮ ಇನ್ಪುಟ್. ಓಕೆ, ಇನ್ಪುಟ್ ಅಂದ್ರೆ ಏನು? ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ಅದು ನಿಮ್ಮ ಇನ್ಪುಟ್ ವೇರಿಯೇಬಲ್. ಆ ಇನ್ಪುಟ್ ವೇರಿಯೇಬಲ್ ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ನ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಏನ್ ನಿಮ್ಮ ಔಟ್ಪುಟ್? ಸ್ಯಾಲರಿ. ಓಕೆ, ನೆಕ್ಸ್ಟ್ ಬಿಟ್ಟು ಲೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ರೆಪ್ರೆಸೆಂಟಿಂಗ್ ದ ಟಾರ್ಗೆಟ್ ವ್ಯಾಲ್ಯೂಸ್. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು? ನಿಮ್ಮ ಸ್ಯಾಲರಿ, ರೈಟ್? ಅದು ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್. ಅದನ್ನ ಯೂಸ್ ಮಾಡಿಕೊಂಡು ನಾವು ಟಾರ್ಗೆಟ್ ವ್ಯಾಲ್ಯೂನ ನಾವು ಜಡ್ಜ್ ಮಾಡ್ತಾ ಇದೀವಿ. ಟ್ರೈನಿಂಗ್ ವರ್ಸಸ್ ಟೆಸ್ಟಿಂಗ್. ಇಲ್ಲಿ ನಾವು ಟ್ರೈನಿಂಗ್ ಗೋಸ್ಕರ ಮತ್ತೆ ಟೆಸ್ಟಿಂಗ್ ಗೋಸ್ಕರ ನಿಮ್ಮ ಡೇಟಾನ 2 ತರ ಸ್ಪ್ಲಿಟ್ ಮಾಡ್ಕೊಂತಾ ಇದೀವಿ. ಒಂದು ಡೇಟಾ ಬಂದ್ಬಿಟ್ಟು ಟ್ರೈನಿಂಗ್ ಗೋಸ್ಕರ, ಇನ್ನೊಂದು ಡೇಟಾ ಬಂದ್ಬಿಟ್ಟು ಟೆಸ್ಟಿಂಗ್ ಗೋಸ್ಕರ. ಓಕೆ, ಅದು ಇಲ್ಲಿ ನಿಮ್ಮ ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಎವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಆಫ್ಟರ್ ಟೆಸ್ಟಿಂಗ್ ಅದನ್ನ ನಾವು ಜಡ್ಜ್ ಮಾಡ್ತೀವಿ. ಓಕೆ, ಅದ್ರ ರಿಸಲ್ಟ್ ನಾವು ರಿಲೀಸ್ ಮಾಡ್ತೀವಿ. ಈಗ ರಿಯಲ್ ಲೈಫ್ ಅಲ್ಲಿ ಬಂದ್ರೆ, ನಮ್ಗೆ ಹ್ಯೂಮನ್ಸ್ಗೆ ನಾವು ಕಾಲೇಜ್ಗೆ ಹೋಗ್ತೀವಿ, ಕಾಲೇಜಲ್ಲಿ ನಾವು ಚೆನ್ನಾಗಿ ಟ್ರೈನ್ ಆಗ್ತೀವಿ, ಸಿಲೆಬಸ್ ನ ಓದ್ತೀವಿ, ಆಮೇಲೆ ಫೈನಲ್ ಆಗಿ ನಮ್ಗೊಂದು ಟೆಸ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಸಿಲೆಬಸ್ ನ ಓದೋದಿದೆಯಲ್ಲ, ಅದು ನಮ್ಮ ಟ್ರೈನಿಂಗ್ ಪೇಸ್. ಮತ್ತೆ ಈ ಟೆಸ್ಟ್ ಕೊಡ್ತಾರೆ, ಅದು ಟೆಸ್ಟಿಂಗ್ ಪೇಸ್. ಫೈನಲ್ ಆಗಿ ನಿಮ್ಗೊಂದು ರಿಸಲ್ಟ್ ಬರುತ್ತಲ್ಲ, ಅದು ಎವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ ರಿಯಲ್ ಲೈಫ್ ಅಲ್ಲಿ. ಅಲ್ಲಿ ನಿಮ್ಗೆ ನಿಮ್ಮ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ ರಿಸಲ್ಟ್, ಇನ್ನೊಂದು CGPA ಅಲ್ಲಿ ಕೊಡ್ತಾರೆ. ಒಂದೊಂದ್ ಕಡೆ ಒಂದೊಂದು ಮ್ಯಾಟ್ರಿಕ್ಸ್ ಇರುತ್ತೆ. ಅದೇ ರೀತಿ ನಿಮ್ಮ ಮಷೀನ್ ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಇರುತ್ತೆ. ಲೈಕ್ ಅಕ್ಯುರೇಸಿ ಇರ್ಬೋದು, F1 ಸ್ಕೋರ್ ಇರ್ಬೋದು, ರಿಕಾಲ್ ಇರ್ಬೋದು. ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ, ಏನು F1 ಸ್ಕೋರ್, ರಿಕಾಲ್ ಅಂದ್ರೆ ಏನು ಅಂತ. ಓಕೆ, ಇದು ಬಂದ್ಬಿಟ್ಟು ನಿಮ್ಮ ಮಷಿನ್ ಲರ್ನಿಂಗ್ ಅಲ್ಲಿ, ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಮೇನ್ ಆಗಿ ಎವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆ, ಆಯ್ತು, ನಿಮ್ಗೆ ಕೋರ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ವೈಸ್ ಲರ್ನಿಂಗ್ ಅಲ್ಲೇ 2 ತರ ಇದೆ. ಓಕೆ, ಮೊದಲನೇದು ಬಂದ್ಬಿಟ್ಟು ರಿಗ್ರೆಷನ್, ಎರಡನೇದು ಬಂದ್ಬಿಟ್ಟು ಕ್ಲಾಸಿಫಿಕೇಶನ್. ಈ ರಿಗ್ರೆಷನ್ ಅಂದ್ರೆ ಏನು ಅಂತ ಕೇಳಿದ್ರೆ, ಇದು ಕಂಟಿನ್ಯೂಯಸ್ ವ್ಯಾಲ್ಯೂಸ್ ನ ಪ್ರಿಡಿಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಎಂಪ್ಲಾಯ್ ಸ್ಯಾಲರಿ
ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿದೆ. ಓಕೆ, ಇದು ಡಿಸ್ಕ್ರೀಟ್ ಆಗಿಲ್ಲ. ಕೌಂಟಬಲ್ ವ್ಯಾಲ್ಯೂಸ್ ಅಲ್ಲ ಇದು ಸ್ಯಾಲರಿ. ಒಬ್ಬಗಿಂದ ಒಬ್ರು ವೇರಿ ಆಗ್ತಾ ಇರುತ್ತೆ. ಒಬ್ಬ 10,000 ತಗೋತಾನೆ, ಇನ್ನೊಬ್ಬ 20,000 ತಗೋತಾನೆ, ಇನ್ನೊಬ್ಬ 20,500 ಸಮಥಿಂಗ್ ತಗೋತಾನೆ. ಓಕೆ, ಇದು ಒಬ್ರಿಗಿಂತ ಒಬ್ರಿಗೂ ವೇರಿ ಆಗ್ತಾ ಹೋಗ್ತಾ ಇರುತ್ತೆ, ಇನ್ಫಿನಿಟಿ ವರೆಗೂ ಹೋಗ್ತಾ ಇರುತ್ತೆ ಈ ಸ್ಯಾಲರಿ. ಇದು ಕಂಟಿನ್ಯೂಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ವ್ಯಾಲ್ಯೂಸ್ ನಾವು ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ ನಿಮ್ಮ ರಿಗ್ರೆಷನ್ ನ ಯೂಸ್ ಮಾಡ್ಕೋತೀವಿ. ಎಲ್ಲ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್. ಇಲ್ಲಿ ನಾವು 2 ಟೈಪ್ಸ್ ಆಫ್ ವ್ಯಾಲ್ಯೂಸ್ ನ ಪ್ರಿಡಿಕ್ಟ್ ಮಾಡಕ್ಕೆ, ಲೈಕ್ ಕೌಂಟಬಲ್ ವ್ಯಾಲ್ಯೂಸ್, ಡಿಸ್ಕ್ರಿಟ್ ವ್ಯಾಲ್ಯೂ ಅಂತ ಹೇಳ್ಕೊಳ್ಳಿ. ಕೌಂಟಬಲ್ ವ್ಯಾಲ್ಯೂಸ್ ನ ಲೈಕ್ ಈಗ ನಾನು ಎಂಪ್ಲಾಯೀಸ್ ತಗೊಳ್ಳಿ. ಎಂಪ್ಲಾಯೀಸ್ ಅಲ್ಲಿ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ನೆಕ್ಸ್ಟ್ ಇಯರ್ ಅವರಿಗೆ ಐಕ್ ಆಗುತ್ತೋ ಆಗಲ್ವೋ ಅದನ್ನ ನಾನು ಪ್ರಿಡಿಕ್ಟ್ ಮಾಡಬೇಕು. ಇಲ್ಲಿ ನಾವು ಎರಡೇ ತರ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಒಂದು ಬಂದ್ಬಿಟ್ಟು ಎಸ್, ಇನ್ನೊಂದು ಬಂದ್ಬಿಟ್ಟು ನೋ. ಓಕೆ, ಆ ಟೈಮಲ್ಲಿ ನಾವು ನಿಮ್ಮ ಕ್ಲಾಸಿಫಿಕೇಶನ್ ನ ಯೂಸ್ ಮಾಡ್ತೀವಿ. ಇದು ಕಂಟಿನ್ಯೂಸ್ ಅಲ್ಲ, ಬರೀ ಎರಡೇ ವ್ಯಾಲ್ಯೂ ನಮ್ಗೆ ಔಟ್ಪುಟ್ ಟಾರ್ಗೆಟ್ ಇರೋದು. ಒಂದು ಬಂದ್ಬಿಟ್ಟು ಎಸ್, ಇನ್ನೊಂದು ನೋ. ಓಕೆ, ಅದನ್ನ ನಾವು ನಿಮ್ಮ ಕ್ಲಾಸಿಫಿಕೇಶನ್ ಯೂಸ್ ಮಾಡಿಕೊಂಡು ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇದು ನಿಮ್ಮ 2 ಟೈಪ್ಸ್ ಆಫ್ ರಿಗ್ರೆಷನ್. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ರಿಗ್ರೆಷನ್ ಅಂದ್ರೆ ಕಂಟಿನ್ಯೂಸ್ ವ್ಯಾಲ್ಯೂಸ್ ಡೀಲ್ ಮಾಡುತ್ತೆ, ಕ್ಲಾಸಿಫಿಕೇಶನ್ ಅಂದ್ರೆ ಡಿಸ್ಕ್ರೀಟ್ ವ್ಯಾಲ್ಯೂ, ಕೌಂಟಬಲ್ ವ್ಯಾಲ್ಯೂಸ್ ಡೀಲ್ ಮಾಡ್ತಾ ಹೋಗುತ್ತೆ. ಈಗ ರಿಗ್ರೆಷನ್ ಅಲ್ಲೇ ಕೆಲವೊಂದು ಆಲ್ಗೋರಿಥಮ್ಸ್ ಇದಾವೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಲೀನಿಯರ್ ರಿಗ್ರೆಷನ್ ಅಂತ ಹೇಳ್ತಾರೆ. ಓಕೆ, ಇದು ನಿಮ್ಮ ಡೇಟಾ ಲೀನಿಯರ್ ಆಗಿದ್ರೆ ಮಾತ್ರ ಇದು ಯೂಸ್ ಮಾಡ್ತಾರೆ. ಲೀನಿಯರ್ ಆಗಿರ್ಬೇಕು ಡೇಟಾ. ಓಕೆ, ನಾನ್ ಲೀನಿಯರ್ ಇದ್ರೆ ನಿಮ್ಮ ರಿಗ್ರೆಷನ್ ಯೂಸ್ ಬರಲ್ಲ. ಇದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಯಾವಾಗ ನಾನು ಒಂದೊಂದನೇ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಟೈಮಲ್ಲಿ ಲೀನಿಯರ್ ರಿಗ್ರೆಷನ್ ಅಂದ್ರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಮ್ಯಾಥಮೆಟಿಕಲ್ ಅಪ್ರೋಚ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇದ್ರ ಟೈಪ್ಸ್. ಅದ್ರಲ್ಲಿ ಲೀನಿಯರ್ ರಿಗ್ರೆಷನ್ ಒಂದಿದೆ, ಪಾಲಿನಾಮಿಯಲ್ ರಿಗ್ರೆಷನ್ ಅಂತ ಹೊಂದಿದೆ, ಸಪೋರ್ಟ್ ವೆಕ್ಟರ್ ರಿಗ್ರೆಷನ್ ಅಂತ ಹೊಂದಿದೆ. ಓಕೆ, ಇದು ನಿಮ್ಮ 3 ಟೈಪ್ ನಿಮ್ಮ ರಿಗ್ರೆಷನ್ ಆಲ್ಗೋರಿಥಮ್. ಇಂಪಾರ್ಟೆಂಟ್ ಟೈಪ್ಸ್ ಇನ್ನು ಕೆಲವೊಂದು ಇದಾವೆ, ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಟೈಪ್ಸ್ ಬಂದ್ಬಿಟ್ಟು ಈ 3. ಇದನ್ನ ಮಾತ್ರ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕ್ಲಾಸಿಫಿಕೇಶನ್ ಕೂಡ ಕೆಲವೊಂದು ಆಲ್ಗೋರಿಥಮ್ಸ್ ಇದಾವೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಒಂದಿದೆ, ಎರಡನೇದು ಬಂದ್ಬಿಟ್ಟು ಸೂಪರ್ವೈಸ್ ಸಪೋರ್ಟ್ ವೆಕ್ಟರ್ ಮಷಿನ್ಸ್ ಅಂತ ಒಂದಿದೆ, ಡಿಸಿಷನ್ ಟ್ರೀಸ್ ಅಂತ ಒಂದಿದೆ, ಮತ್ತೆ ರ್ಯಾಂಡಮ್ ಫಾರೆಸ್ಟ್ ಅಂತ ಒಂದಿದೆ. ಓಕೆ, ಇದು ಇಂಪಾರ್ಟೆನ್ಸ್ ಅಂತ. ಇದರಲ್ಲಿ ತುಂಬಾನೇ ಇದಾವೆ, ಇನ್ನೂ ಆಲ್ಗೋರಿಥಮ್ಸ್ ತುಂಬಾನೇ ಇದಾವೆ. ಲೈಕ್ KNearest ಇರ್ಬೋದು, ನೇವಿ ಬಯಾಸ್ ಇರ್ಬೋದು, ಇದೆಲ್ಲ ಇದಾವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ರೀತಿ ಅಂತ ಅಂದ್ಕೊಳ್ಳಿ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದೊಂದು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಇವಾಗ ನಾವು ಮಾಡೆಲ್ಗೆ ನಾವು ಗೊತ್ತಾಯ್ತು ನಮ್ಗೆ ಏನೇನು ಯೂಸ್ ಮಾಡಬೇಕು, ಕ್ಲಾಸಿಫಿಕೇಶನ್ ಯೂಸ್ ಮಾಡ್ಬೇಕಾ, ರಿಗ್ರೆಷನ್ ಯೂಸ್ ಮಾಡ್ಬೇಕಾ, ರಿಗ್ರೆಷನ್ ಆಲ್ಗೋರಿಥಮ್ ಯಾವುದು, ಕ್ಲಾಸಿಫಿಕೇಶನ್ ಆಲ್ಗೋರಿಥಮ್ ಯಾವುದು ಅಂತ ಗೊತ್ತಾಯ್ತು. ಇವಾಗ ನಮ್ಗೆ ಆ ಪ್ರೋಸೆಸ್ ಯಾವುದು, ಸ್ಟೆಪ್ ಏನು, ನಮ್ಗೆ ಅದನ್ನ ಮಾಡೆಲ್ ನಾವು ಪ್ರಯೋಗ ಮಾಡೋಕೆ ಅಥವಾ ಯುಟಿಲೈಸ್ ಮಾಡೋಕೆ ಸ್ಟೆಪ್ಸ್ ಏನು ಅಂತ ನೋಡ್ತಾ ಹೋದ್ರೆ, ಈ ಮಾಡೆಲ್ ಟ್ರೈನಿಂಗ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ನಮ್ಮ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಡೇಟಾ ಕಲೆಕ್ಷನ್ ಅಂಡ್ ಪ್ರೀ ಪ್ರೊಸೆಸಿಂಗ್. ಇದನ್ನ ನಾನು ನಿಮ್ಗೆ ಡೇಟಾ ವಿಜುವಲೈಸೇಷನ್, ಡೇಟಾ ಅದರಲ್ಲಿ ಅನಾಲಿಸಿಸ್ ಎಲ್ಲ ಹೇಳ್ಕೊಟ್ಟಿದ್ದೆ. ಯಾವ ರೀತಿ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡೋದು ಅಲ್ವಾ. ಸೊ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ, ಅದು ನಮ್ಮ ಹಿಂದಿನ ವಿಡಿಯೋದಲ್ಲಿದೆ. ಓಕೆ, ಅಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಂಡ್ವಿ, ಮತ್ತೆ ಆ ಡೇಟಾನ ಪ್ರೀ ಪ್ರೊಸೆಸ್ ಮಾಡ್ತಾ ಹೋದ್ವಿ ಅಲ್ವಾ. ಲೈಕ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇರ್ಬೋದು, ಡೇಟಾ ಕರೆಕ್ಟ್ ಇರೋದಿಲ್ಲ. ಅದು ನೀವು ರ್ಯಾಂಡಮ್ ಆಗಿ ಓಡಿಸಿ ಡೇಟಾ ತಗೊಂತೀರಾ, ಆ ಎಲ್ಲ ಡೇಟಾನು ಕರೆಕ್ಟ್ ಇರೋದಿಲ್ಲ, ಕೆಲವೊಂದು ಮಿಸ್ಟೇಕ್ಸ್ ಇರುತ್ತೆ, ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ. ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಕ್ಲೀನ್ ಮಾಡಬೇಕು ಆ ಡೇಟಾನ. ಅದು ಈ ಪೇಸ್ಗೆ ನಡೆಯುತ್ತಾ ಹೋಗ್ತದೆ. ಅದು ನಿಮ್ಮ ಡೇಟಾ ಅನಾಲಿಸ್ ಸ್ಪೇಸ್. ಓಕೆ, ಅಲ್ಲಿ ನೀವು ಡೇಟಾನ ಅನಲೈಸ್ ಮಾಡಿ ಎರರ್ಸ್ ನೀವು ರಿಮೂವ್ ಮಾಡ್ತಾ ಹೋಗ್ತೀರಾ. ಅದು ಈ ಪೇಸಲ್ಲಿ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಇಂಜಿನಿಯರಿಂಗ್. ಫ್ಯೂಚರ್ ಇಂಜಿನಿಯರಿಂಗ್ ಅಂದ್ರೆ ಇರೋ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯೂಸ್ ಮಾಡಿಕೊಂಡು ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ನಾವು ಜನ್ಮ ಕೊಡೋದು ಅಥವಾ ರಿಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ತಾರೆ. ಓಕೆ, ಇದನ್ನು ಕೂಡ ನಾನು ನಿಮ್ಮ ಹಿಂದಿನ ಕ್ಲಾಸಲ್ಲಿ ನಾನು ವಿತ್ ಕೋಡಿಂಗ್ ಅಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಫ್ಯೂಚರ್ ಇಂಜಿನಿಯರಿಂಗ್ ಮಾಡೋದು ಅಂತ. ದಯವಿಟ್ಟು ಅದನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ಫ್ಯೂಚರ್ ಇಂಜಿನಿಯರಿಂಗ್ ಮಾಡ್ಕೊಂಡ್ವಿ, ಡೇಟಾನು ಕಲೆಕ್ಟ್ ಮಾಡ್ಕೊಂಡ್ವಿ, ಫ್ಯೂಚರ್ ಇಂಜಿನಿಯರಿಂಗ್ ಆಯ್ತು. ಅದನ್ನ ಹೇಳ್ಬಿಟ್ಟು ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂತೀವಿ. ಇವಾಗ ನಮ್ಮ ಡೇಟಾ ಫುಲ್ ಕ್ಲೀನ್ ಇದೆ. ಓಕೆ, ಏನು ಎರರ್ಸ್ ಇಲ್ಲ. ಆ ರೀತಿ ನಾವು ಸೆಟ್ ಮಾಡ್ಕೊಂಡಿದೀವಿ. ಇವಾಗ ನಾವು ನಮ್ಮ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂತೀವಿ. ಮಾಡೆಲ್ ಅಂದ್ರೆ ಏನು, ರಿಗ್ರೆಷನ್ ಅಥವಾ ಕ್ಲಾಸಿಫಿಕೇಶನ್. ಅದು ನಿಮ್ಮ ಡೇಟಾ ಮೇಲೆ ಡಿಪೆಂಡ್. ವೆದರ್ ದ ಡೇಟಾ ಇಸ್ ಕಂಟಿನ್ಯೂಸ್ ವ್ಯಾಲ್ಯೂ ಇದ್ರೆ ರಿಗ್ರೆಷನ್ ತಗೊಳ್ಳಿ. ಈಗ ಸ್ಯಾಲರಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಆತರ ಕಂಟಿನ್ಯೂಸ್ ವ್ಯಾಲ್ಯೂಸ್ ಇರುತ್ತೆ. ಆ ರೀತಿ ಬಂದಾಗ ನೀವು ರಿಗ್ರೆಷನ್ ತಗೊಳ್ಳಿ. ಇಲ್ವಾ, ಕಂಟಿನ್ಯೂಸ್ ಇಲ್ಲ, ಲೈಕ್ ಕೌಂಟಬಲ್ ವ್ಯಾಲ್ಯೂಸ್ ಇದೆ, ಎಸ್ ನೋ ಆ ತರ ಇದೆ ಅಂದ್ರೆ ನೀವು ಜಸ್ಟ್ ಆ ರೀತಿ ಇದೆ ಅಂದಾಗ ನೀವು ಜಸ್ಟ್ ನಿಮ್ಮ ಮಾಡೆಲ್ ಅಲ್ಲಿ ಲೈಕ್ ಕ್ಲಾಸಿಫಿಕೇಶನ್ ಆದ್ರೆ ತಗೊಬಹುದು. ಓಕೆ, ಅದು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಮ ಡೇಟಾ ಮೇಲೆ ಡಿಪೆಂಡ್. ಸಾರಿ, ನಿಮ್ಮ ಮೇಲೆ ನಿಮ್ಮ ಡೇಟಾ ಮೇಲೆ ಡಿಪೆಂಡ್. ನೆಕ್ಸ್ಟ್ ಬಂದ್ಬಿಟ್ಟು ಅದಾದ್ಮೇಲೆ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದ ನಂತರ ನಾವು ಟ್ರೈನಿಂಗ್ ಮತ್ತೆ ವ್ಯಾಲಿಡೇಷನ್ ಮಾಡ್ತೀವಿ. ಏನು ವ್ಯಾಲಿಡೇಷನ್ ಅಂದ್ರೆ ಲೈಕ್ ಟೆಸ್ಟ್ ಮಾಡೋದು.
ವ್ಯಾಲಿಡೇಟ್ ಮಾಡೋದು ನಿಮ್ಮ ಡೇಟಾನ. ಓಕೆ, ಮತ್ತೆ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಮ ಎರರ್ ಮ್ಯಾಟ್ರಿಕ್ಸ್ ಅಪ್ಲೈ ಮಾಡಿರ್ಬೋದು, ಟೆಸ್ಟಿಂಗ್ ಇರ್ಬೋದು, ಅದೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಅದು ನಿಮ್ಮ ಮಾಡೆಲ್ ಟ್ರೈನಿಂಗ್ ಪ್ರೋಸೆಸ್. ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಫಾರ್ ರಿಗ್ರೆಷನ್. ಈಗ ರಿಗ್ರೆಷನ್ ಅಲ್ಲಿ ಕೆಲವೊಂದು ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಇದೆ. ನಾನು ಹೇಳಿದೆ ಎಲ್ಲದಕ್ಕೂ ಡಿಫ್ರೆಂಟ್ ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಇರುತ್ತೆ ಅಂತ. ಈಗ ನಿಮ್ ರಿಗ್ರೆಷನ್ ಬಂದ್ರೆ ಅದರಲ್ಲಿ 3 ತರ ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಇದೆ. ಮೊದಲನೇದು ಬಂದ್ಬಿಟ್ಟು ಮೀನ್ ಸ್ಕ್ವೇರ್ಡ್ ಎರರ್ ಅಂತ. ಯಾವ ರೀತಿ ನಾವು ರಿಯಲ್ ಲೈಫ್ ಅಲ್ಲಿ ನಾವು ಪರ್ಸೆಂಟೇಜ್ CGP ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ರೀತಿ ನಿಮ್ಮ ಮಷಿನ್ಗೂ ಕೆಲವೊಂದು ಎರರ್ ಮ್ಯಾಟ್ರಿಕ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಮೀನ್ ಸ್ಕ್ವೇರ್ಡ್ ಎರರ್ ಅಂತ. ಇದು ನಿಮ್ಮ ರಿಗ್ರೆಷನ್ ಯೂಸ್ ಮಾಡ್ತಾರೆ. ಮತ್ತೆ ಆರ್ ಸ್ಕ್ವೇರ್ಡ್ ಎರರ್, ರೂಟ್ ಮೀನ್ ಸ್ಕ್ವೇರ್ಡ್ ಎರರ್ ಅಂತ. ಸೊ ಈ ರೀತಿ 3 ರೀತಿ ತರಹ ನಿಮ್ಮ ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಇದೆ. ಸೊ ಇದನ್ನ ಒಂದೊಂದೇ ಅರ್ಥ ಮಾಡ್ಕೊಳ್ಳೋಣ ಯಾವಾಗ ನಾವು ಇಂಡಿವಿಜುವಲ್ ಕ್ಲಾಸ್ಗೆ ಹೋಗ್ತೀವಿ ಅವಾಗ. ಸೊ ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಎಷ್ಟು, ಲೈಕ್ ಅದ್ರದ್ದು ಸ್ಕೋರ್ ನ ಪ್ರಿಡಿಕ್ಟ್ ಮಾಡೋದು, ಪ್ರಿಡಿಕ್ಟ್ ಅಲ್ಲ ಜಡ್ಜ್ ಮಾಡೋದು. ಓಕೆ, ಅದು ನಾವು ಎವಲ್ಯೂಷನ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ಕ್ಲಾಸಿಫಿಕೇಶನ್ ಕೂಡ ಕೆಲವೊಂದು ಮ್ಯಾಟ್ರಿಕ್ಸ್ ಇದೆ. ಅದರಲ್ಲಿ ಮೊದಲ ನೋಟು ಅಕ್ಯುರಸಿ, ಪರ್ಸಿಷನ್, ರಿಕಾಲ್, F1 ಸ್ಕೋರ್. ಸೊ ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಇದು ಎವಲ್ಯೂಷನ್ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನಾವು ಜಡ್ಜ್ ಮಾಡ್ತೀವಿ ನಿಮ್ಮ ಡೇಟಾನ. ಸೊ ಇಷ್ಟು ಮಾತ್ರ ಇಟ್ಕೊಳ್ಳಿ. ಓವರ್ ಫಿಟ್ಟಿಂಗ್ ಅಂಡ್ ಅಂಡರ್ ಫಿಟ್ಟಿಂಗ್, ಇದು ನಿಮ್ಮ ಮಾಡೆಲ್ ಟ್ರೈನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಕೆಲವೊಂದು ಎರರ್ಸ್ ಬರುತ್ತೆ. ಏನಂದ್ರೆ ನಿಮ್ಮ ಮಾಡೆಲ್ ಓವರ್ ಫಿಟ್ಟಿಂಗ್ ಆಗುತ್ತೆ ಇಲ್ಲ ಅಥವಾ ಅಂಡರ್ ಫಿಟ್ಟಿಂಗ್ ಆಗುತ್ತೆ. ಓವರ್ ಫಿಟ್ಟಿಂಗ್ ಅಂದ್ರೆ ನಿಮ್ಮ ಮಾಡೆಲ್ ಟ್ರೈನಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಯಾವಾಗ ಟೆಸ್ಟಿಂಗ್ ಮಾಡ್ತಿರೋ ಅವಾಗ ಫೇಲ್ ಆಗ್ಬಿಡುತ್ತೆ. ಅದು ಕರೆಕ್ಟ್ ಆಗಿ ಮಾಡಲ್ಲ ಆ ಟೈಮಲ್ಲಿ. ಹೆಂಗೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಒಬ್ಬ ಹುಡುಗ ಸಿಲೆಬಸ್ ನ ಚೆನ್ನಾಗಿ ಓದ್ಬಿಟ್ಟಿರ್ತಾನೆ ಬುಕ್ನೆಲ್ಲ, ಆದ್ರೆ ಯಾವಾಗ ಆಚೆ ಬಂದಾಗ ಅವನಿಗೆ ಔಟ್ ಆಫ್ ಸಿಲೆಬಸ್ ಕೊಟ್ಬಿಡ್ತಾರೆ. ಆ ಸಿಲೆಬಸ್ ಅಲ್ಲಿ ಇರಲ್ಲ ಅದು, ಬಟ್ ಔಟ್ ಆಫ್ ಸಿಲೆಬಸ್ ಇಂದ ರಿಲೇಟೆಡ್ ಕ್ವಶನ್ಸ್ ಕೊಟ್ಬಿಡ್ತಾರೆ. ಅವಾಗ ಅವನು ಫೇಲ್ ಆಗ್ಬಿಡ್ತಾನೆ. ಯಾಕಂದ್ರೆ ಅವನು ಅದ್ರ ಮೇಲೆ ಚೆನ್ನಾಗಿ ಟ್ರೈನ್ ಆಗಿರ್ತಾನೆ. ಅವನು ಆಚೆ ನೋಡೇ ಇರಲ್ಲ, ನ್ಯೂ ಥಿಂಗ್ ನೋಡೇ ಇರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ ಅವನು. ಅವಾಗ ಅವನಿಗೆ ಹೊಸದಾಗಿ ಯಾವಾಗ ಕೊಡ್ತೀವೋ ಅವಾಗ ಅವನು ಫೇಲ್ ಆಗ್ಬಿಡ್ತಾನೆ. ಅದನ್ನೇ ನಾವು ನಿಮ್ಮ ಮಷಿನ್ಗೆ ಅಪ್ಲೈ ಮಾಡಿದ್ರೆ ಅದನ್ನ ನಾವು ಓವರ್ ಫಿಟ್ಟಿಂಗ್ ಅಂತ ಹೇಳ್ತೀವಿ. ಯಾವಾಗ ಮಷಿನ್ ಕಾಂಪ್ಲೆಕ್ಸ್ ಡೇಟಾನ ಅನಲೈಸ್ ಮಾಡಿ ಡಿಟೆಕ್ಟ್ ಮಾಡಿ ಫುಲ್ ಆಗಿ ಟ್ರೈನ್ ಆಗಿರುತ್ತೆ ನಿಮ್ಮ ಟ್ರೈನಿಂಗ್ ಡೇಟಾದಲ್ಲಿ, ಅದು ಯಾವಾಗ ಹೊಸದಾಗಿ ಇನ್ನೊಂದು ಡೇಟಾನ ನೋಡುತ್ತೋ ಅವಾಗ ಫೇಲ್ ಆಗುತ್ತೆ. ಓಕೆ, ಅದನ್ನ ನಾವು ಓವರ್ ಫಿಟ್ಟಿಂಗ್ ಅಂತ ಹೇಳ್ತೀವಿ. ಈ ಅಂಡರ್ ಫಿಟ್ಟಿಂಗ್ ವಿಷಯಕ್ಕೆ ಬಂದ್ರೆ ಇದು ಹೇಗೆ ಅಂದ್ರೆ ಟ್ರೈನಿಂಗ್ ಅಲ್ಲೂ ಪರ್ಫಾರ್ಮ್ ಮಾಡಲ್ಲ, ಮತ್ತೆ ಟೆಸ್ಟಿಂಗ್ ಅಲ್ಲೂ ಸಹ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಓಕೆ, ಅದನ್ನ ನಾವು ಅಂಡರ್ ಫಿಟ್ಟಿಂಗ್ ಅಂತ ಹೇಳ್ತೀವಿ. ರೆಗ್ಯುಲೈಸೇಷನ್ ಅಲ್ಗೋರಿಥಮ್, ಇದು ನಾವು ನಿಮ್ಮ ಓವರ್ ಫಿಟ್ಟಿಂಗ್ ನ ಓವರ್ಕಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಸಹ 3 ತರ ಇದೆ. L1, L2, ಎಲಾಸ್ಟಿಕ್ ನೆಟ್ ಅಂತ ಕೆಲವೊಂದು 3 ತರ ಇದೆ. ಇದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಇದು ನಾವು ಓವರ್ ಫಿಟ್ಟಿಂಗ್ ನ ಓವರ್ಕಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಈ ನಿಮ್ಮ ಅಂಡರ್ ಫಿಟ್ಟಿಂಗ್ ನ ಓವರ್ಕಮ್ ಮಾಡಕ್ಕೆ ಅದು ಕೆಲವೊಂದು ಟೆಕ್ನಿಕ್ಸ್ ಇದೆ. ಲೈಕ್ ಡೇಟಾನ ಇನ್ಕ್ರೀಸ್ ಮಾಡೋದಿರ್ಬೋದು, ಕೆಲವೊಂದು ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ ಇರ್ಬೋದು, ಇದೆಲ್ಲ ಮಾಡ್ಬೇಕಾಗ್ತಿರ್ತದೆ. ಸೊ ಇದೆಲ್ಲ ಹೇಳ್ತೀನಿ ನಾನು. ಓಕೆ, ಸೊ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಏನು, ಯಾವ ರೀತಿ ನಾವು ಇದನ್ನೆಲ್ಲ ಓವರ್ಕಮ್ ಮಾಡಬಹುದು ಅಂತ ಹೇಳಿದ್ರೆ, ಡೇಟಾ ಕ್ವಾಲಿಟಿ. ನಾವು ಡೇಟಾ ಕ್ವಾಲಿಟಿನ ಇನ್ಶೂರ್ ಮಾಡಬೇಕು. ಒಳ್ಳೆ ಡೇಟಾ ಇರಬೇಕು, ಲೈಕ್ ಇನ್ಫಾರ್ಮೇಶನ್ ಚೆನ್ನಾಗಿರ್ಬೇಕು. ಆ ಡೇಟಾದಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ನಾವು ಡಿಗ್ ಮಾಡೋ ತರ ಇರಬೇಕು. ಅದೊಂದು ಪಾಯಿಂಟ್. ಕ್ರಾಶ್ ವ್ಯಾಲಿಡೇಷನ್, ಸೊ ಇದೊಂದು ಸಹ ನಿಮ್ಗೆ ಓವರ್ ಫಿಟ್ಟಿಂಗ್ ಆಗಿರ್ಬೋದು, ಅಂಡರ್ ಫಿಟ್ಟಿಂಗ್ ಆಗಿರ್ಬೋದು, ಇದನ್ನ ಓವರ್ಕಮ್ ಮಾಡಕ್ಕೆ ಯೂಸ್ ಆಗುತ್ತೆ. ಕ್ರಾಶ್ ವ್ಯಾಲಿಡೇಷನ್ ಇದನ್ನ ಕೂಡ ಹೇಳ್ಕೊಡ್ತೀನಿ ನಾನು. ಮಾನಿಟರಿಂಗ್ ಕಂಡೀಷನ್ ಟ್ರ್ಯಾಕ್ ಮಾಡೆಲ್ ಪರ್ಫಾರ್ಮೆನ್ಸ್ ಇನ್ ಪ್ರೊಡಕ್ಷನ್, ನಾವು ಮಾಡೆಲ್ ಪರ್ಫಾರ್ಮೆನ್ಸ್ ನ ಟ್ರ್ಯಾಕ್ ಮಾಡ್ತಾ ಇರಬೇಕು. ಸೊ ಈ ಡೇಟಾ ಹಾಕಿದಾಗ ಯಾವ ರೀತಿ ಔಟ್ಪುಟ್ ಬಂತು, ಈಗ ಇನ್ನೊಂದ್ಸತಿ ಹೊಸದಾಗಿ ಅನ್ಸಿನ್ ಡೇಟಾ ಕೊಡ್ತೀವಿ ಅವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ, ಇದನ್ನ ನಾವು ಟ್ರ್ಯಾಕಿಂಗ್ ಮಾಡ್ತಾ ಇದ್ರೆ ಮಾಡೆಲ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ನಾವು ತಿಳಿತಾ ಹೋಗ್ತೀವಿ. ಎಂಪವರ್ಮೆಂಟ್, ಸೂಪರ್ವೈಸ್ ಲರ್ನಿಂಗ್ ಡೆಲಿವರ್ ಸ್ಟ್ರಾಂಗ್ ಪ್ರಿಡಿಕ್ಟಿವ್ ಇನ್ಸೈಟ್ಸ್. ಸೊ ನಿಮ್ಮ ಸೂಪರ್ವೈಸ್ ಲರ್ನಿಂಗ್ ಸ್ಟ್ರಾಂಗ್ ಪ್ರಿಡಿಕ್ಟಿವ್ ಇನ್ಸೈಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಇದಾಗಿತ್ತು ನಿಮ್ಮ ಬೆಸ್ಟ್ ಪ್ರಾಕ್ಟೀಸ್ ಅಂಡ್ ಕನ್ಕ್ಲೂಷನ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಅಪ್ಲೈ ಮಾಡಿ ಬರೀರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.